ಕೊರಟಗೆರೆ ಬಿಜೆಪಿ ಮಂಡಲಾಧ್ಯಕ್ಷರ ಬದಲಾವಣೆ. ನೂತನ ಮಂಡಲ ಅಧ್ಯಕ್ಷರಾಗಿ ರುದ್ರೇಶ್ ಆಯ್ಕೆ. ಬಿಜೆಪಿ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಲು ಬಿಜೆಪಿ ಮುಂದಾಗಿದ್ದು, ಕೊರಟಗೆರೆ ಬಿಜೆಪಿ ಮಂಡಲಾಧ್ಯಕ್ಷರನ್ನ ಬದಲಾವಣೆ ಮಾಡಲಾಗಿದ್ದು, ನೂತನ ಮಂಡಲಾಧ್ಯಕ್ಷರಾಗಿ ರುದ್ರೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಕೊರಟಗೆರೆಯ ನವೀನ್ ಕಂಪಟ್ನಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ನೂತನ ಮಂಡಲಾಧ್ಯಕ್ಷರಾದ ರುದ್ರೇಶ್ ಅವರಿಗೆ ಸನ್ಮಾನ ಮಾಡಲಾಯಿತು. ಈ ವೇಳೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾಗರಾಜು, ಜಿಲ್ಲಾ ಕಾರ್ಯದರ್ಶಿ ಅರುಣ್ ಕುಮಾರ್, ಹಿರಿಯ ಬಿಜೆಪಿ ಮುಖಂಡ ಚಂದ್ರಪ್ಪ, ಸಿಎನ್ ದುರ್ಗಾ ಹೋಬಳಿಯ ಅಧ್ಯಕ್ಷ ಸಿದ್ದನಂಜಪ್ಪ, ಕಸ್ಬಾ ಅಧ್ಯಕ್ಷ ದಯಾನಂದ್, ಮುಖಂಡರಾದ ಮೋಹನ್, ಮುಕ್ಕಣ್ಣಪ್ಪ, ಕುಮಾರಣ್ಣ ಸೇರಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ನೂತನ ಮಂಡಲಾಧ್ಯಕ್ಷ ರುದ್ರೇಶ್, ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಬಲಪಡಿಸುವ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಈ ಬಾರಿ ಬರುವ ಎಲ್ಲಾ ಚುನಾವಣೆಗಳಲ್ಲೂ ಜೆಡಿಎಸ್ ಹಾಗೂ ಬಿಜೆಪಿ ಎನ್ಡಿಎ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋಣ ಅಂತ ಕಿವಿಮಾತು ಹೇಳಿದರು. ಏನು ನಮ್ಮ ಚುನಾವಣಾಧಿಕಾರಿಗಳು ಪೂರ್ಣಿಮಾ ಪ್ರಕಾಶ್ ಅಂತ ನಮ್ಗೆ ಇಲ್ಲಿನ ಚುನಾವಣಾಧಿಕಾರಿಗಳಿದ್ರು. ಅವರು ನಮ್ಮ ಪಕ್ಷದ ಬಿಜೆಪಿನಲ್ಲಿ ಎಲ್ಲಾ ತರ ಪಕ್ಷದ ತರ ಅಲ್ಲ. ನಮ್ದಲ್ಲಿ 3 ವರ್ಷಕ್ಕೊಂದ್ಸಲಿ ಪಕ್ಷದಲ್ಲಿ ರಾಜ್ಯ, ರಾಷ್ಟ್ರ, ಜಿಲ್ಲೆ, ತಾಲೂಕು, ಆಮೇಲೆ ಬೂತ್ನಲ್ಲೂ ಸಹ ನಾವು ಬೂತ್ ಅಧ್ಯಕ್ಷರುಗಳಿಂದ ಹಿಡಿದು ರಾಷ್ಟ್ರದ ಅಧ್ಯಕ್ಷರು ಸಹ ನಮ್ದು ಏನು ಒಂದು ಸಂಘಟನಾ ಪಕ್ಷದ ಚೌಕಟ್ಟಿನಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆ ಮುಖಾಂತರ ನಾವು ಆರಿಸುವಂತದ್ದು ನಮ್ಮ ಪಕ್ಷದ ಪ್ರಕ್ರಿಯೆ. ಅದೇ ರೀತಿ ನಮ್ಮಲ್ಲಿ ಈ ಸರಿ ಈ ಒಂದು 2025 ಸಂಘಟನಾ ಪರ್ವ ಮುಗಿದಾದ್ಮೇಲೆ ಬೂತ್ ಕಮಿಟಿಯಿಂದ ಹಿಡಿದು ಮಂಡಲಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷರು, ಅದಾದ್ಮೇಲೆ ರಾಜ್ಯಾಧ್ಯಕ್ಷರು. ಈಗ ರಾಜ್ಯಾಧ್ಯಕ್ಷರು ಸಹ ಫೆಬ್ರವರಿ 4ಕ್ಕೆ ಚುನಾವಣೆ ಘೋಷಣೆ ಆಗಿದೆ. ಅದೇ ರೀತಿ ಅಲ್ಲೂ ಸಹ ಪ್ರಮುಖರುಗಳೆಲ್ಲ ನಿರ್ಧಾರ ಮಾಡಿ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡೋದಿದ್ದಾರೆ. ಸೊ ಅದೇ ರೀತಿ ನಮ್ಮ ಮಂಡಲದಲ್ಲಿ ಯಾರ್ಯಾರನ್ನ ಅಧ್ಯಕ್ಷರು ಮಾಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಇಲ್ಲಿ ಪೂರ್ಣಿಮಾ ಪ್ರಕಾಶ್ ಅಂತ ಇಲ್ಲಿ ಚುನಾವಣಾ ಅಧಿಕಾರಿಗಳಿದ್ರು. ಅವರೆಲ್ಲ ನಮ್ಮ ಪ್ರಮುಖರುಗಳನ್ನು ಅಭಿಪ್ರಾಯ ಸಂಗ್ರಹ ಮಾಡಿ ಎಲ್ಲರ ಅಭಿಪ್ರಾಯಗಳ ಮೇಲೆ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋವಂಥವ್ರು ಯಾರನ್ನ ಬೇಕು ಅನ್ನೋ ತರ ನಿರ್ಧಾರ ಮಾಡಿ ನಮ್ಮ ಪವನಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಗುರುವರು ಆಗಿರ್ಬೋದು, ಎಲ್ಲಾ ನಮ್ಮ ಪ್ರಮುಖರುಗಳು, ಅದೇ ರೀತಿ ಅನಿಲ್ ಕುಮಾರ್ ಸರ್ ನಮ್ಮ ಏನು ಇಲ್ಲಿನ ಅಭ್ಯರ್ಥಿಗಳು ಇದಾಗಿದ್ದಾರೆ, ಅವರು ಸಹ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗೋ ತರ ಅವಕಾಶನ ರುದ್ರೇಶ ಕೊಡಬೇಕು ಅಂತ ಹೇಳಿ ರಾಜ್ಯದಲ್ಲಿ ನಿರ್ಧಾರ ಮಾಡಿಸಿ ಈ ದಿನ ಏನು 2 ದಿನದಿಂದ ಘೋಷಣೆ ಆಗಿದೆ. ಅದೇ ರೀತಿ ಅದಕ್ಕೆ ಮೊದಲನೇದಾಗಿ ನನ್ನ ಕೊರಟಗೆರೆ ಮಂಡಲದ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ವಂದನೆ ಅರ್ಪಿಸ್ತೀನಿ. ಏನ್ ನಮ್ಮ ಮೇಲೆ ವಿಶ್ವಾಸ ಇಕ್ಕಿ ಏನು ಈ ಮಂಡಲ ಅಧ್ಯಕ್ಷರಾಗಿ ಅವಕಾಶ ಕೊಟ್ಟಿರೋದಕ್ಕೆ ಎಲ್ಲಾರ್ಗು ಮೊದಲನೇದಾಗಿ ನಾಯಕರುಗಳಿಗೆ ಮತ್ತು ನಮ್ಮೆಲ್ಲಾ ಕಾರ್ಯಕರ್ತರಿಗೂ ನಾನು ವಂದನೆ ಸಲ್ಲಿಸ್ತೀನಿ. ನನ್ನಲ್ಲಿ ಈಗ ಏನ್ ಹೇಳೋದು ಅಂದ್ರೆ, ಅಧ್ಯಕ್ಷ ಅಂತ ಅಂದ್ರೆ ಏನು ನಮ್ಮಲ್ಲಿ ಏನು ಪಕ್ಷದಲ್ಲಿ ಏನಿದೆ, ನಮ್ಮ ಪಕ್ಷದ ಪ್ರೋಟೋಕಾಲ್ಗೋಸ್ಕರ ಮಾತ್ರ ಮಂಡಲ ಅಧ್ಯಕ್ಷ ಅಂದ್ರೆ ಎಲ್ಲಾರು ಇಲ್ಲಿ ಕಾರ್ಯಕರ್ತರೆಲ್ಲರೂ ಒಂದು ಪದಾಧಿಕಾರಿಗಳು. ಬೂತ್ ಅಧ್ಯಕ್ಷ ಅನ್ನೋ ಸ್ಥಾನ ಬೂತ್ ಅಧ್ಯಕ್ಷಂಗೆ ಇರೋ ವ್ಯಾಪ್ತಿನಲ್ಲಿ ಅವ್ರ ಅಧ್ಯಕ್ಷರು, ಮಂಡಲಕ್ಕಿರೋ ವ್ಯಾಪ್ತಿನಲ್ಲಿ ನಾವು ಅಧ್ಯಕ್ಷರು. ಸೊ ಅದೇ ತರ ಅಧ್ಯಕ್ಷ ಅನ್ನೋದು ಒಂದು ಪಕ್ಷದ ಒಂದು ಸಂಘಟನಾತ್ಮಕ ಜವಾಬ್ದಾರಿನೇ ಹೊರತು ನನಗೆ ಅಧಿಕಾರ ಅಲ್ಲ. ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಯಾರೊಬ್ಬರಲ್ಲೂ ಭಿನ್ನಾಭಿಪ್ರಾಯ ಬಾರದಂತೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪಕ್ಷವನ್ನ ಮತ್ತಷ್ಟು ಬಲಪಡಿಸೋಣ ಅಂದ್ರು. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.